ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಮಹಿಳೆಯರು ಕೂಡ ಎಂಟ್ರಿ ಕೊಟ್ಟಿದ್ರು. ಈಗಾಗಲೇ ಅದನ್ನ ವಿಜುವಲ್ಸ್ ಅಲ್ಲಿ ಗಮನಿಸಿದ್ವಿ. ಆದ್ರೆ ರಸ್ತೆಯಲ್ಲೇ ದೊಣ್ಣೆ ಹಿಡಿದುಕೊಂಡು ನಿಂತಿದ್ರು ಈ ಮಹಿಳೆಯರು. ದೊಣ್ಣೆ ಮಾತ್ರ ಅಲ್ಲ, ಲಾಂಗ್ ಹಿಡಿದು ಕೂಡ ನಿಂತಿದ್ರು. ಈ ರಾಶಿ ರಾಶಿ ದೊಣ್ಣೆ ಸಿಕ್ಕಂತ ಪ್ರಕರಣ ಇದೆಯಲ್ಲ, ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇದೆ. ಆ ದೊಣ್ಣೆಗಳು ರೆಡ್ಡಿ ಮನೆಯ ಕಾಂಪೌಂಡ್ನ ಒಳಗಡೆ ರಾಶಿ ರಾಶಿ ಬಿದ್ದಿದ್ದು ಹೇಗೆ, ರಾಶಿ ರಾಶಿ ಇದ್ದಿದ್ದು ಹೇಗೆ ಅನ್ನುವಂಥದ್ದಕ್ಕೆ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇದೆ. ಅದೆಲ್ಲವೂ ಕೂಡ ಮಹಿಳೆಯರ ಕೈಯಲ್ಲಿ ಪತ್ತೆಯಾಗಿದೆ. ಹಾಗಾದ್ರೆ ದೊಣ್ಣೆ ಕೊಟ್ಟು ಕಾರ್ಯಕರ್ತರ ಕೈಯಲ್ಲಿ ಹೊಡೆದಾಡಿಸಿ ಇದೆಲ್ಲದಕ್ಕೂ ಕುಮ್ಮಕ್ಕನ್ನ ಎಲ್ಲೋ ಒಂದು ಕಡೆ ನಾಯಕರೇ ಕೊಟ್ಬಿಟ್ರ, ಜನಾರ್ದನ್ ರೆಡ್ಡಿ ಕೊಟ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆ ದೊಣ್ಣೆ ಹಿಡ್ಕೊಂಡಿರುವಂಥ ಮಹಿಳೆಯ ವಿಡಿಯೋವನ್ನು ಆಗಲೇ ಗಮನಿಸಿದ್ವಿ. ಇಲ್ಲೂ ಕೂಡ ಅನೇಕ ಮಹಿಳೆಯರು ತೊಡೆ ತಟ್ಟಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇರೋದು ಒಂದು. ಮತ್ತೊಂದು ಕಡೆಯಲ್ಲಿ ಆ ಕಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಪೊಲೀಸರು ಎರಡೂ ಕಡೆಯಿಂದಲೂ ಕೂಡ ಇಬ್ಬರನ್ನು ಕೂಡ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಬಹಳ ಹರಸಾಹಸ ಪಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಈ ಮಹಿಳೆಯರು, ಅನೇಕ ಮಹಿಳೆಯರು ಈ ಸಂದರ್ಭದಲ್ಲಿ ಇದ್ದರು. ಮಹಿಳಾ ಪೊಲೀಸರು ಕೂಡ ಅದೇ ಸಂದರ್ಭದಲ್ಲಿ ಅವರನ್ನು ತಡೆಯುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಜುವಲ್ಸಲ್ಲಿ. ಆದರೆ ಮಹಿಳೆಯರು ಕೂಡ ಎಂಟ್ರಿ ಕೊಟ್ಟಿದ್ದಿದೆಯಲ್ಲ, ಇದು ನಿಜಕ್ಕೂ ಕೂಡ ಈ ಪ್ರಕರಣಕ್ಕೆ ಸಿಕ್ಕಂತ ಬಹಳ ದೊಡ್ಡ ಟ್ವಿಸ್ಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಘಟನೆಯ ಒಂದಷ್ಟು ವಿಜುವಲ್ಸ್ ಈಗ ಪೊಲೀಸರಿಗೂ ಸಹಕಾರಿ, ಅದರಲ್ಲಿ ಈ ಪ್ರಕರಣದಲ್ಲಿ ಅಸಲಿಗೆ ಏನು ನಡೆದಿದೆ ಅನ್ನೋದನ್ನು ನಿರ್ಧರಿಸೋದಕ್ಕೂ ಕೂಡ ಬಹಳ ಕ್ಲಾರಿಟಿ ಸಿಗ್ತಾ ಇದೆ. ಅಸಲಿಗೆ ಎಲ್ಲವೂ ಕೂಡ ಬೊಟ್ಟು ಮಾಡ್ತಾ ಇರೋದು ಆರಂಭಿಕ ಹಂತದಿಂದ, ಆ ಡಾಟಿಂದ, ಆ ಒಂದು ಸಣ್ಣ ವಿಚಾರ ನಡೆದಿಲ್ಲ ಅನ್ನುವಂಥದ್ದಾದರೆ ಇವತ್ತು ಇಡೀ ಪ್ರಕರಣ ನಡೀತಾ ಇರಲಿಲ್ಲ. ಮಾಹಿತಿಯನ್ನು ಕೊಡೋದಾದ್ರೆ ರೇಣುಕಾರಾಧ್ಯ. ಅಶ್ವಿನಿ, ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಈ ಒಂದು ಘಟನೆ ಪೂರ್ವ ನಿಯೋಜಿತ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಈಗ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳು ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಕೇವಲ ಒಂದು ಕಡೆ ಮಾತ್ರ ಇದು ಪ್ರೀ ಪ್ಲಾನಡ್ ಘಟನೆ ಅಲ್ಲ, ಎರಡೂ ಕಡೆಯಿಂದನೂ ಕೂಡ ಪ್ರೀ ಪ್ಲಾನಡ್ ಆಗಿ ಪಕ್ಕ ಇದನ್ನು ಅಟ್ಯಾಕ್ ಮಾಡ್ತಾರೆ. ನಾವು ಅವ್ರನ್ನ ಅಟ್ಯಾಕ್ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಇವರು ಪ್ಲಾನ್ ಮಾಡಿದ್ರು, ಅವರು ಪ್ಲಾನ್ ಮಾಡಿದ್ರು ಅನ್ನೋದು ಈಗ ವಿಜುವಲ್ಸ್ಗಳ ಮೂಲಕ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥ ಅಶ್ವಿನಿ, ನಾನು ನಿಮಗೆ ಒಂದು ದೃಶ್ಯಾವಳಿಯನ್ನು ತೋರಿಸ್ಬಿಡ್ತೀನಿ. ನೋಡ್ಬೋದು ಈ ಒಂದು ಘಟನೆ ಯಾಕೆ ಇಷ್ಟೊಂದು ದೊಡ್ಡ ಮಹತ್ವ ಪಡೀತು ಅಂತ. ಇದು ಜನಾರ್ದನ್ ರೆಡ್ಡಿ ಅವರ ಮನೆಯ ಕಾಂಪೌಂಡ್. ಆ ದೃಶ್ಯದಲ್ಲಿ ಕಾಂಪೌಂಡನ್ನು ಏನು ನೋಡ್ತಿದ್ದೀರಾ, ಆ ಕಾಂಪೌಂಡಿನ ಮುಂಭಾಗ ಇಷ್ಟೊಂದು ಖಾಲಿ ಜಾಗ ಇರ್ತಕ್ಕಂಥದ್ದು. ಈ ಖಾಲಿ ಜಾಗದ ಮುಂಭಾಗ ಏನು ಆ ಮರ ಕಾಣುತ್ತಲ್ಲ, ಆ ಮರದಿಂದ ಮುಂಭಾಗ ಅವರು ಬ್ಯಾನರನ್ನು ಹಾಕಿದ್ರು. ಅಂದರೆ ಈ ಪ್ರಾಮಿಸಸ್ ಅಲ್ಲ, ರೋಡಿನ ಪ್ರಾಮಿಸಸ್ಸಲ್ಲಿ ಆ ಒಂದು ಬ್ಯಾನರನ್ನು ಹಾಕಿದರು. ಆ ರೋಡಿನಲ್ಲೂ ಹಾಕಿದರೂ ಕೂಡ ಇದನ್ನು ಯಾಕೆ ಇಷ್ಟು ದೊಡ್ಡ ಮಟ್ಟದಕ್ಕೆ BJPಯವರು ತೆಗೆದುಕೊಂಡು ಹೋಗಿ ಆ ಬ್ಯಾನರನ್ನು ಕಿತ್ತು ಹಾಕಿದ್ರು ಅನ್ನೋದು ಈಗ ಮೊದಲನೇ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ನೋಡ್ಬೋದು ಇಷ್ಟೆಲ್ಲ ಖಾಲಿ ಜಾಗ ಇದೆ. ನೋಡ್ಬೋದು ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಈ ಭಾಗದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗ್ತಕ್ಕಂಥ ರಸ್ತೆ ಇದೆ. ಇಷ್ಟು ದೊಡ್ಡ ರಸ್ತೆ ಇದೆ. ಈ ರಸ್ತೆ ಇದ್ದರೂ ಕೂಡ ಅಲ್ಲಿ ಅವರು ಪಕ್ಕಕ್ಕೆ ಬ್ಯಾನರ್ ಹಾಕಿದ್ರು ಕೂಡ ಇವರು ನಮಗೆ ಅಡ್ಡ ಆಗುತ್ತೆ, ನಮ್ಮ ಮನೆ ಮುಂದೆ ಬ್ಯಾನರ್ ಹಾಕಿದ್ರು, ಹೀಗಾಗಿ ನಾವು ತೆಗೆಸಿದ್ವಿ ಅಂತ ಜನಾರ್ದನ್ ರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಅಂದರೆ ಇದು ಘಟನೆಗೆ ಒಂದಷ್ಟು ಅನುಮಾನವನ್ನು ಉಂಟು ಮಾಡೋದಕ್ಕೆ ಸಾಕ್ಷಿ ಆಗ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ಇಷ್ಟೆಲ್ಲ ಜಾಗ ಇದ್ದರೂ ಕೂಡ ಇವರು ಯಾಕಾಗಿ ಈ ರೀತಿಯಾಗಿ ಇದನ್ನು ಬಿಂಬಿಸೋ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಈಗ ಪ್ರಶ್ನೆ ಇರ್ತಕ್ಕಂಥದ್ದು. ಜೊತೆಗೆ ಆ ಗಲಾಟೆ ಆದಂಥ ಸಂದರ್ಭದಲ್ಲಿ ಮೊದಲಿಗೆ ಏನು BJPಯ ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗನೊಬ್ಬ ಬ್ಯಾನರನ್ನು ಕೀಳ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ನ ಕೆಲವು ಕಾರ್ಯಕರ್ತರು ಪ್ರಶ್ನೆಯನ್ನು ಮಾಡ್ತಾರೆ. ಆ ಬಳಿಕ ಅಲ್ಲಿಗೆ ಸತೀಶ್ ರೆಡ್ಡಿ ಎಂಟ್ರಿಯನ್ನು ಕೊಡ್ತಾರೆ. ಸತೀಶ್ ರೆಡ್ಡಿ ಬಂದ ಬಳಿಕ ಅಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ರಸ್ತೆಯಲ್ಲಿ ಪ್ರೊಟೆಸ್ಟನ್ನು ಮಾಡೋದಕ್ಕೆ ಕೂರ್ತಾರೆ. ಸುಮಾರು 1 ತಾಸು ಪ್ರೊಟೆಸ್ಟನ್ನು ಮಾಡಿದಾಗ ಅಲ್ಲಿಗೆ ಬಂದಿದ್ದು ಸೋಮಶೇಖರ್ ರೆಡ್ಡಿ ಅವರು, ಮಾಜಿ ಶಾಸಕರು, ಗಾಲಿ ಜನಾರ್ದನ್ ರೆಡ್ಡಿ ಅವರ ಅಣ್ಣ ಅಂದರೆ ಸಹೋದರ. ಅವರು ಬರ್ತಾರೆ. ಅವರು ಬಂದ ಬಳಿಕ ಒಂದಷ್ಟು ಪರಿಸ್ಥಿತಿ ಬಿಗಡಾಯಿಸುತ್ತೆ, ಮಾತಿಗೆ ಮಾತು ಬೆಳೆದು ಜಗಳ ಆಗುತ್ತೆ. ಅವರು ಬರದೇ ಹೋಗಿದ್ದರೆ, ಅಂದರೆ ಒಂದು ವೇಳೆ ಅವರು ಬರದೇ ಹೋಗಿದ್ದರೆ ಅಷ್ಟು ದೊಡ್ಡ ಗಲಾಟೆ ಅಲ್ಲಿ ಆಗ್ತಾ ಇರಲಿಲ್ಲ. ಮೊದಲಿಗೆ ಏನು ಸೋಮಶೇಖರ್ ರೆಡ್ಡಿ ಅವರು ಅಲ್ಲಿ ಜಗಳ ಮಾಡದೆ ಹೋಗಿದ್ರೆ ಅಥವಾ ಅಲ್ಲಿ ಘರ್ಷಣೆ ಆಗದೆ ಹೋಗಿದ್ರೆ ಇಷ್ಟರ ಮಟ್ಟಿಗೆ ದೊಡ್ಡದಾಗ್ತಿರಲ್ಲ. ಸೋಮಶೇಖರ್ ರೆಡ್ಡಿ ಅವರು ಬಂದ ಬಳಿಕ ಶ್ರೀರಾಮುಲು ಅವರು ಒಂದು ಘಟನಾ ಸ್ಥಳಕ್ಕೆ ಬರ್ತಾರೆ. ಶ್ರೀರಾಮುಲು ಅವರು ಬಂದ ಬಳಿಕ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸುತ್ತೆ, ಕಲ್ಲು ತೂರಾಟ ಆಗುತ್ತೆ, ವಾಗ್ವಾದ ಆಗುತ್ತೆ. ಆ ಸಂದರ್ಭದಲ್ಲೇ ಒಂದು ಗಾಳಿಯಲ್ಲಿ ಗುಂಡನ್ನು ಕೂಡ ಸತೀಶ್ ರೆಡ್ಡಿ ಬೆಂಬಲಿಗರು ಆರಿಸ್ತಾರೆ. ಆ ಸಂದರ್ಭದಲ್ಲಿ ಸತೀಶ್ ರೆಡ್ಡಿಗೆ ಬಲವಾದ ಪೆಟ್ಟು ಬಿದ್ದು ಆತನನ್ನು ಆಸ್ಪತ್ರೆಗೆ ದಾಖಲಿಸ್ತಕ್ಕಂಥ ಕೆಲಸಗಳಾಗುತ್ತೆ. ಅದೆಲ್ಲ ಆದಮೇಲೆ ಒಂದಷ್ಟು 2 ತಾಸಿನಷ್ಟು ಮತ್ತು ಕದನ ವಿರಾಮ ಉಂಟಾಗುತ್ತೆ. ಅಂತಹ ಸಂದರ್ಭದಲ್ಲಿ ಅಂದರೆ 2 ತಾಸು ಆದ ಬಳಿಕ ಭರತ್ ರೆಡ್ಡಿ ಅವರು
ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬರ್ತಾರೆ. ಅಂದರೆ ಭರತ್ ರೆಡ್ಡಿ ಅವರು ಯಾಕಾಗಿ ಬಂದರು ಅನ್ನೋದು ಈಗ ಅವರು ಹೇಳ್ತಾ ಇರ್ತಕ್ಕಂಥ ವರ್ಷನ್ ಏನು ಅಂದರೆ, ಒಂದು ಕಡೆಗೆ ಶ್ರೀರಾಮುಲು ಅವರು ಬಂದರು, ಇನ್ನೊಂದು ಕಡೆಗೆ ಸೋಮಶೇಖರ್ ರೆಡ್ಡಿ ಅವರು ಬಂದು BJP ಕಾರ್ಯಕರ್ತರಿಗೆ ಬೆಂಬಲ ಕೊಟ್ಟಾಗ ನಾನು ಯಾಕೆ ನಮ್ಮ ಕಾರ್ಯಕರ್ತರಿಗೆ ಬೆಂಬಲ ಕೊಡಬಾರ್ದು, ಅದಕ್ಕಾಗಿ ನಾನು ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಪೊಲೀಸರ ಮುಂದೆ ವಾಗ್ವಾದವನ್ನು ಮಾಡಿ ಇಲ್ಲಿಗೆ ಬಂದ್ರಂತೆ. ಅಂದರೆ ಈ ಎಲ್ಲ ಘಟನೆಗಳನ್ನು ನೋಡ್ತಾ ಹೋದಾಗ ಇದೆಲ್ಲವೂ ಕೂಡ ಒಂದು ರೀತಿಯ ಪ್ಲಾನ್ ಆಗಿತ್ತು. ಇಲ್ಲಿ ಏನೋ ಒಂದು ಮತ್ತೆ ದೊಡ್ಡದಾದ ಒಂದು ಷಡ್ಯಂತ್ರ ನಡೆದಿದೆ ಅನ್ನೋದು ಈಗ ತಿಳಿತಾ ಇರ್ತಕ್ಕಂಥ ಅಂಶ. ಇದೇ ವಿಚಾರವನ್ನು ಇಟ್ಕೊಂಡು ಈಗ BJPಯ ನಾಯಕರು ಜನಾರ್ದನ್ ರೆಡ್ಡಿ ಅವರ ನಿವಾಸಕ್ಕೆ ದಿನನಿತ್ಯ ಬರ್ತಾ ಇರ್ತಕ್ಕಂಥದ್ದು ಒಂದು ಕಡೆ ಆದರೆ, ಇದೇ ಪ್ರಕರಣವನ್ನು ಇಟ್ಟುಕೊಂಡು ಮತ್ತಷ್ಟು ರಾಜಕೀಯ ಮಾಡೋದಕ್ಕೆ ರೆಡ್ಡಿ ಸಹೋದರರು ಮುಂದಾಗಿದ್ದಾರೆ ಅನ್ನೋದು ಈಗ ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳ ಆರೋಪ. ಅದರ ನಡುವೆ ಇವತ್ತು DK ಶಿವಕುಮಾರ್ ಅವರು ಬರ್ತಾ ಇರ್ತಕ್ಕಂಥದ್ದು, ಕಾಂಗ್ರೆಸ್ನ DK ಶಿವಕುಮಾರ್ ಅವರು ಬಂದ ಮೇಲೆ ಒಂದಷ್ಟು ವಿಡಿಯೋಗಳನ್ನು ರಿಲೀಸ್ ಮಾಡ್ತಾರೆ ಎನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಅಂದರೆ ಈ ಘಟನೆಗೆ ಮತ್ತೊಂದು ಟ್ವಿಸ್ಟ್ ಸಿಗುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಅದೇನೆಂದರೆ, ಜನಾರ್ದನ್ ರೆಡ್ಡಿ ಅವರ ಬೆಂಬಲಿಗರು ಗಾಳಿಯಲ್ಲಿ ಗುಂಡು ಹಾರಿಸ್ತಕ್ಕಂಥ, ಅಂದರೆ ಕಾಂಗ್ರೆಸ್ನ ಮೇಲೆ ಗುಂಡನ್ನು ಹಾರಿಸಿದ್ದಾರಾ ಅನ್ನುವ ಒಂದು ಪ್ರಶ್ನೆ ಈಗ ಮೂಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಸಾಕ್ಷಿಯನ್ನು ಕೊಡ್ತೀವಿ ಅಂತ ಕಾಂಗ್ರೆಸ್ನ ವಲಯದಲ್ಲಿ ನಾಯಕರುಗಳು ಈಗ ಹೇಳ್ತಾ ಇದ್ದಾರೆ. ಈಗ DK ಶಿವಕುಮಾರ್ ಅವರು ಬಂದ ಬಳಿಕ ಈ ಪ್ರಕರಣಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗುತ್ತಂತೆ ಹೇಳ್ಬೋದು. ಅಶ್ವಿನಿ. ಓಕೆ, ರೈಟ್. ರೇಣುಕಾರಾಧ್ಯ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಬಳ್ಳಾರಿ ರಕ್ತ ರಾಜಕೀಯಕ್ಕೆ ಮಹಿಳೆಯರು ಕೂಡ ಎಂಟ್ರಿ ಕೊಟ್ಟಿದ್ರು. ಈಗಾಗಲೇ ಅದನ್ನ ವಿಜುವಲ್ಸ್ ಅಲ್ಲಿ ಗಮನಿಸಿದ್ವಿ. ಆದ್ರೆ ರಸ್ತೆಯಲ್ಲೇ ದೊಣ್ಣೆ ಹಿಡಿದುಕೊಂಡು ನಿಂತಿದ್ರು ಈ ಮಹಿಳೆಯರು. ದೊಣ್ಣೆ ಮಾತ್ರ ಅಲ್ಲ, ಲಾಂಗ್ ಹಿಡಿದು ಕೂಡ ನಿಂತಿದ್ರು. ಈ ರಾಶಿ ರಾಶಿ ದೊಣ್ಣೆ ಸಿಕ್ಕಂತ ಪ್ರಕರಣ ಇದೆಯಲ್ಲ, ಅದಕ್ಕೊಂದು ಕ್ಲಾರಿಟಿ ಸಿಗ್ತಾ ಇದೆ. ಆ ದೊಣ್ಣೆಗಳು ರೆಡ್ಡಿ ಮನೆಯ ಕಾಂಪೌಂಡ್ನ ಒಳಗಡೆ ರಾಶಿ ರಾಶಿ ಬಿದ್ದಿದ್ದು ಹೇಗೆ, ರಾಶಿ ರಾಶಿ ಇದ್ದಿದ್ದು ಹೇಗೆ ಅನ್ನುವಂಥದ್ದಕ್ಕೆ ಒಂದು ಕ್ಲಾರಿಟಿ ಅಂತೂ ಸಿಗ್ತಾ ಇದೆ. ಅದೆಲ್ಲವೂ ಕೂಡ ಮಹಿಳೆಯರ ಕೈಯಲ್ಲಿ ಪತ್ತೆಯಾಗಿದೆ. ಹಾಗಾದರೆ ದೊಣ್ಣೆ ಕೊಟ್ಟು ಕಾರ್ಯಕರ್ತರ ಕೈಯಲ್ಲಿ ಹೊಡೆದಾಡಿಸಿ ಇದೆಲ್ಲದಕ್ಕೂ ಕುಮ್ಮಕ್ಕನ್ನ ಎಲ್ಲೋ ಒಂದು ಕಡೆ ನಾಯಕರೇ ಕೊಟ್ಬಿಟ್ರ, ಜನಾರ್ದನ್ ರೆಡ್ಡಿ ಕೊಟ್ರ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಆ ದೊಣ್ಣೆ ಹಿಡ್ಕೊಂಡಿರುವಂಥ ಮಹಿಳೆಯ ವಿಡಿಯೋವನ್ನು ಆಗಲೇ ಗಮನಿಸಿದ್ವಿ. ಇಲ್ಲೂ ಕೂಡ ಅನೇಕ ಮಹಿಳೆಯರು ತೊಡೆ ತಟ್ಟಿ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇರೋದು ಒಂದು, ಮತ್ತೊಂದು ಕಡೆಯಲ್ಲಿ ಆ ಕಡೆಯಿಂದ ಕಾಂಗ್ರೆಸ್ ಕಾರ್ಯಕರ್ತರಿದ್ದಾರೆ. ಪೊಲೀಸರು ಎರಡೂ ಕಡೆಯಿಂದಲೂ ಕೂಡ ಇಬ್ಬರನ್ನು ಕೂಡ ಕಂಟ್ರೋಲ್ ಮಾಡುವಂಥ ನಿಟ್ಟಿನಲ್ಲಿ ಭಾಳ ಹರಸಾಹಸ ಪಡ್ತಾ ಇರೋದನ್ನು ಕೂಡ ಗಮನಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ಈ ಮಹಿಳೆಯರು, ಅನೇಕ ಮಹಿಳೆಯರು ಈ ಸಂದರ್ಭದಲ್ಲಿ ಇದ್ದರು. ಮಹಿಳಾ ಪೊಲೀಸರು ಕೂಡ ಅದೇ ಸಂದರ್ಭದಲ್ಲಿ ಅವರನ್ನು ತಡೆಯುವಂಥ ನಿಟ್ಟಿನಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದು ಕೂಡ ಅಲ್ಲಿ ಗಮನಿಸ್ತಾ ಇದ್ದೀವಿ ವಿಜುವಲ್ಸಲ್ಲಿ. ಆದರೆ ಮಹಿಳೆಯರು ಕೂಡ ಎಂಟ್ರಿ ಕೊಟ್ಟಿದ್ದಿದೆಯಲ್ಲ, ಇದು ನಿಜಕ್ಕೂ ಕೂಡ ಈ ಪ್ರಕರಣಕ್ಕೆ ಸಿಕ್ಕಂತ ಬಹಳ ದೊಡ್ಡ ಟ್ವಿಸ್ಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರೇಣುಕಾರಾಧ್ಯ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೇಣುಕಾರಾಧ್ಯ, ಘಟನೆಯ ಒಂದಷ್ಟು ವಿಜುವಲ್ಸ್ ಈಗ ಪೊಲೀಸರಿಗೂ ಸಹಕಾರಿ, ಅದರಲ್ಲಿ ಈ ಪ್ರಕರಣದಲ್ಲಿ ಅಸಲಿಗೆ ಏನು ನಡೆದಿದೆ ಅನ್ನೋದನ್ನ ನಿರ್ಧರಿಸೋದಕ್ಕೂ ಕೂಡ ಬಹಳ ಕ್ಲಾರಿಟಿ ಸಿಗ್ತಾ ಇದೆ. ಅಸಲಿಗೆ ಎಲ್ಲವೂ ಕೂಡ ಬೊಟ್ಟು ಮಾಡ್ತಾ ಇರೋದು ಆರಂಭಿಕ ಹಂತದಿಂದ, ಆ ಡಾಟ್ ಇಂದ ಆ ಒಂದು ಸಣ್ಣ ವಿಚಾರ ನಡೆದಿಲ್ಲ ಅನ್ನುವಂಥದ್ದಾದ್ರೆ ಇವತ್ತು ಇಡೀ ಪ್ರಕರಣ ನಡೀತಾ ಇರಲಿಲ್ಲ. ಮಾಹಿತಿಯನ್ನು ಕೊಡೋದಾದ್ರೆ ರೇಣುಕಾರಾಧ್ಯ. ಅಶ್ವಿನಿ, ನಾವು ಆರಂಭದಲ್ಲಿ ಹೇಳ್ತಾ ಇದ್ವಿ ಈ ಒಂದು ಘಟನೆ ಪೂರ್ವ ನಿಯೋಜಿತ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ರು. ಆದರೆ ಈಗ ಪೂರ್ವ ನಿಯೋಜಿತ ಅನ್ನೋದಕ್ಕೆ ಸಾಕಷ್ಟು ದಾಖಲೆಗಳು ಸಿಗ್ತಾ ಇರ್ತಕ್ಕಂಥದ್ದು. ಅಂದರೆ ಕೇವಲ ಒಂದು ಕಡೆ ಮಾತ್ರ ಇದು ಪ್ರೀ ಪ್ಲಾನಡ್ ಘಟನೆ ಅಲ್ಲ, ಎರಡೂ ಕಡೆಯಿಂದನೂ ಕೂಡ ಪ್ರೀ ಪ್ಲಾನಡ್ ಆಗಿ ಪಕ್ಕ ಇದನ್ನು ಅಟ್ಯಾಕ್ ಮಾಡ್ತಾರೆ, ನಾವು ಅವ್ರನ್ನ ಅಟ್ಯಾಕ್ ಮಾಡಬೇಕು ಅನ್ನೋ ನಿಟ್ಟಲ್ಲಿ ಇವರು ಪ್ಲಾನ್ ಮಾಡಿದ್ರು, ಅವರು ಪ್ಲಾನ್ ಮಾಡಿದ್ರು ಅನ್ನೋದು ಈಗ ವಿಜುವಲ್ಸ್ಗಳ ಮೂಲಕ ನಮಗೆ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಅಶ್ವಿನಿ, ನಾನು ನಿಮಗೆ ಒಂದು ದೃಶ್ಯಾವಳಿಯನ್ನು ತೋರಿಸ್ಬಿಡ್ತೀನಿ, ನೋಡ್ಬೋದು ಈ ಒಂದು ಘಟನೆ ಯಾಕೆ ಇಷ್ಟೊಂದು ದೊಡ್ಡ ಮಹತ್ವ ಪಡೀತು ಅಂತ. ಇದು ಜನಾರ್ದನ್ ರೆಡ್ಡಿ ಅವರ ಮನೆಯ ಕಾಂಪೌಂಡ್. ಆ ದೃಶ್ಯದಲ್ಲಿ ಕಾಂಪೌಂಡನ್ನು ಏನು ನೋಡ್ತಿದ್ದೀರಾ, ಆ ಕಾಂಪೌಂಡಿನ ಮುಂಭಾಗ ಇಷ್ಟೊಂದು ಖಾಲಿ ಜಾಗ ಇರ್ತಕ್ಕಂಥದ್ದು. ಈ ಖಾಲಿ ಜಾಗದ ಮುಂಭಾಗ ಏನು ಆ ಮರ ಕಾಣುತ್ತಲ್ಲ, ಆ ಮರದಿಂದ ಮುಂಭಾಗ ಅವರು ಬ್ಯಾನರನ್ನು ಹಾಕಿದರು. ಅಂದರೆ ಈ ಪ್ರಾಮಿಸಸ್ ಅಲ್ಲ, ರೋಡಿನ ಪ್ರಾಮಿಸಸ್ಸಲ್ಲಿ ಆ ಒಂದು ಬ್ಯಾನರನ್ನು ಹಾಕಿದರು. ಆ ರೋಡಿನಲ್ಲೂ ಹಾಕಿದರೂ ಕೂಡ ಇದನ್ನು ಯಾಕೆ ಇಷ್ಟು ದೊಡ್ಡ ಮಟ್ಟದಕ್ಕೆ BJPಯವರು ತೆಗೆದುಕೊಂಡು ಹೋಗಿ ಆ ಬ್ಯಾನರನ್ನು ಕಿತ್ತು ಹಾಕಿದ್ರು ಅನ್ನೋದು ಈಗ ಮೊದಲನೇ ಪ್ರಶ್ನೆ ಎಲ್ಲರಿಗೂ ಕಾಡ್ತಾ ಇರ್ತಕ್ಕಂಥದ್ದು. ಯಾಕಾಗಿ ಅಂದರೆ ನೋಡ್ಬೋದು ಇಷ್ಟೆಲ್ಲ ಖಾಲಿ ಜಾಗ ಇದೆ. ನೋಡ್ಬೋದು ಇನ್ನೊಂದು ದೃಶ್ಯದಲ್ಲಿ ತೋರಿಸ್ತೀನಿ ನಿಮಗೆ. ಈ ಭಾಗದಲ್ಲಿ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗ್ತಕ್ಕಂಥ ರಸ್ತೆ ಇದೆ, ಇಷ್ಟು ದೊಡ್ಡ ರಸ್ತೆ ಇದೆ. ಈ ರಸ್ತೆ ಇದ್ದರೂ ಕೂಡ ಅಲ್ಲಿ ಅವರು ಪಕ್ಕಕ್ಕೆ ಬ್ಯಾನರ್ ಹಾಕಿದ್ರು ಕೂಡ ಇವರು ನಮ್ಮ